ಎಂಥ ಕರ್ಮ ಅಂತಂದರೆ ನಮ್ಮದು ನೋಡಿ, ನಮ್ಮ ಕೆದಲ್ಲಿ ನಮ್ಮ ಕರ್ನಾಟಕದ ಹುಡುಗರು ಅಂತಂದರೆ KCT ಮತ್ತು ನೀಟ್ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಸೊ ಇವ್ರು ಯಾವ ರೀತಿಯಾಗಿ ಬಿಡೋದಂತಂದರೆ MCC ಜೊತೆಗೆ ಕೌನ್ಸಿಲಿಂಗ್ ನಡೆಯೋ ಕಾರಣ ಈ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಕೂಡ ವೇಟ್ ಮಾಡೋಂಗೆ ಆಗಿಬಿಡುತ್ತೆ. ಹೆಂಗೆ ನೋಡಿ, ನಮ್ಮ MCCಲಿ ಯಾವ ರೀತಿಯಾಗಿತ್ತು ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರಬೇಕಿತ್ತು, August 1ಕ್ಕೆ ಸ್ಟಾರ್ಟಿಂಗ್. ಆದರೆ ನಮ್ಮ ಕರ್ನಾಟಕದಲ್ಲಿ ಕೆದಲ್ಲಿ KCT ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಕ್ಕೆ ಒಂದು MCC ಕಡೆಯಿಂದ ಒಂದು ಶೆಡ್ಯೂಲ್ ಅನ್ನೋದು ಬಂದಿತ್ತು. ಅದರಲ್ಲಿ ಫಸ್ಟ್ ರೌಂಡ್ದು ರಿಸಲ್ಟ್ ಯಾವಾಗ ಬರ್ತಿತ್ತು, August 1 ಅಂತ ಮೆನ್ಷನ್ ಮಾಡಿದರು. ಸೊ ಇವಾಗ ನೋಡಿ ಎಲ್ಲಿ ಹೋಗಿದೆ ಅಂತಂದ್ರೆ ರಿಸಲ್ಟು 9ಕ್ಕೆ ಹಾಕಿದ್ರು, ಮತ್ತೀಗ 11ಕ್ಕೆ ಹಾಕಿದ್ರು. ಇವಾಗ ನೋಡಿ ಮತ್ತೆ ಎಕ್ಸ್ಟೆಂಡೆಡ್ ಆಗ್ತಾನೆ ಇದೆ ಇನ್ನೂ ಕೂಡ. ಯಾಕಂದರೆ MCC ಕಡೆಯಿಂದ ಇನ್ನೂ ಕೂಡ ಫಸ್ಟ್ ರೌಂಡ್ ಅಗೇನ್ ಡಿಲೇಡ್ ಆಗ್ತಾಯಿದೆ. ಸೊ ನಮ್ಮ ಕೆದಲ್ಲಂತೂ ಕ್ಲಿಯರ್ ಪಿಕ್ಚರ್ ಇದೆ. MCC ಫಸ್ಟ್ ರೌಂಡ್ ರಿಸಲ್ಟ್ ಬರೋವರೆಗೂ ಕೂಡ ನೀಟ್ ಚಾಯ್ಸ್ ಎಂಟ್ರಿ ಅಂತೂ ಸ್ಟಾರ್ಟ್ ಆಗಲ್ಲ. ಮೀನ್ಸ್ ಅರ್ಥ ಮಾಡ್ಕೋರಿ, ಈಗ ನೀಟ್ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗದೆ ಹೋದಾಗ ನೀಟ್ ಕಂಪ್ಲೀಟಾಗಿ ಮುಗಿಯೋವರೆಗೂ ಕೂಡ ನಮ್ಮ ಕೆದಲ್ಲಿ ನಮ್ಮ ಕರ್ನಾಟಕದ್ದು ನಮ್ಮ KCT ಕೂಡ ಏನಂತಂದರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಲ್ಲ. ಸೊ ಇಲ್ಲಿ ಏನು ಹೇಳಕ್ಕೆ ಬರ್ತಾಯಿದೆ ಅಂತಂದರೆ ಲೇಟೆಸ್ಟ್ ನ್ಯೂಸಲ್ಲಿ ಏನಿದೆ ನೋಡಿ, ಡಿಯರ್ ಕ್ಯಾಂಡಿಡೇಟ್ ಚಾಯ್ಸ್ ಫಿಲ್ಲಿಂಗ್ ಫೆಸಿಲಿಟಿ ಫಾರ್ ಫಸ್ಟ್ ರೌಂಡ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟಿಲ್ ಮಂಡೇ 11/8/2025 ಅಟ್ 12 ಗಂಟೆವರೆಗೂ ಕೂಡ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾಳೆ 12 ಗಂಟೆವರೆಗೂ ಕೂಡ ಏನಂತಂದರೆ MCCಲಿ ಪಾರ್ಟಿಸಿಪೇಟ್ ಹುಡುಗರು ಆಪ್ಷನ್ ಎಂಟ್ರಿ ಮಾಡ್ಬೋದು. ನಾವು ಯಾವ ರೀತಿ ನೋಡಿ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ, ಅವರು ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತಾರೆ ಅಲ್ಲಿ. ಚಾಯ್ಸ್ ಫಿಲ್ಲಿಂಗ್ ಅಂದರೆ ಮೀನ್ಸ್ ಅರ್ಥ ಮಾಡ್ಕೊರಿ, ಅದು ಆಪ್ಷನ್ ಎಂಟ್ರಿನೇ. ಸೊ ಅದು ಎಲ್ಲಿವರೆಗೂ ಕೂಡ ಇದೆ ಅಂತಂದರೆ ನಾಳೆ ರಾತ್ರಿ 12 ಗಂಟೆವರೆಗೂ ಕೂಡ ಏನಂತಂದರೆ ಚಾಯ್ಸ್ ಫಿಲ್ಲಿಂಗ್ ಕೊಟ್ಟವ್ರೆ. ಸೊ ಇವಾಗ ಏನಾಗುತ್ತೆ ನೋಡಿ, ಕೊನೆಗೆ ಈಗ ನೀಟ್ ಅವ್ರಿಗೆ ಹುಡುಗರು ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ನಾಳೆನೂ ಕೂಡ ಬರಲ್ಲ. ಯಾಕಂತಂದರೆ ಈಗ ನಾಳೆವರೆಗೂ ಕೂಡ ಇನ್ನೂ MCCದು ಇನ್ನೂ ಕೂಡ ಆಪ್ಷನ್ ಎಂಟ್ರಿನೇ ಇದ್ದರೆ ರಿಸಲ್ಟ್ ಡಿಕ್ಲರೇಷನ್ ಆಗ್ಬೋದು. ಅಪ್ರಾಕ್ಸಿಮೇಟ್ಲಿ ಹೇಳೋದಂದರೆ 13ನೇ ತಾರೀಕು. 13ನೇ ತಾರೀಕು ಒಂದು ಮೇ ಬಿ ರಿಸಲ್ಟ್ ಬರ್ಬೋದು MCC ಕಡೆಯಿಂದ. ಅವಾಗ 13ನೇ ತಾರೀಕು ಮೇಲೆ ನೀಟ್ ಅವ್ರು ಏನು ಮಾಡ್ತಾರೆ, ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ ನಮ್ಮ ಕರ್ನಾಟಕದಲ್ಲಿ ಹೇಳ್ತಿರೋದು. ಸೊ ಅವಾಗ ಏನಾಗ್ತದೆ, ನೀಟ್ ಯಾವಾಗ ಚಾಯ್ಸ್ ಎಂಟ್ರಿ 13ನೇ ತಾರೀಕು ಈ ರೀತಿ ಸ್ಟಾರ್ಟ್ ಆದರೆ, ಸೊ ಅಡ್ಮಿಷನ್ನು 20ನೇ ತಾರೀಕುವರೆಗೂ ಕೂಡ ಲಾಸ್ಟ್ ಡೇಟ್ ಹೋಗ್ತದೆ. ಸೊ ಅರ್ಥ ಮಾಡ್ಕೋರಿ, 20ನೇ ತಾರೀಕುವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ KCT ಸ್ಟೂಡೆಂಟ್ ಕೂಡ ವೇಟ್ ಮಾಡ್ಬೇಕು ನೀವು ಸೆಕೆಂಡ್ ರೌಂಡ್ಗೆ. ಇವಾಗ ಏನೂ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ, ವೇಟ್ ಮಾಡಲೇಬೇಕು. ನೀವು ಅವಸರ ಮಾಡ್ಕೊಂಡು ಅವ್ರಿಗಿಂತ ಮುಂಚೆಕ್ಕೆ ನಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ಕೊಳ್ಳಿ ಕಡೆ ಅಂತಂದರೆ ನಿಮಗೆ ಎಫೆಕ್ಟ್ ಆಗೋದು. ಸೊ ಯಾಕಂದ್ರೆ KCT ಸ್ಟೂಡೆಂಟಿಗೆ ಎಫೆಕ್ಟ್ ಆಗಲ್ಲ ಬ್ರದರ್ ಅನ್ಬೋದು. ಸೊ ಖಂಡಿತವಾಗ್ಲೂ ಕೂಡ ನಿಮ್ಗೆ ಕೂಡ ಎಫೆಕ್ಟ್ ಆಗೇ ಆಗುತ್ತೆ ಅದು. ಯಾವ ರೀತಿ ಅಂತಂದರೆ ಈಗ ಗಾಳಿ ಹೇಳ್ಬಿಟ್ಟಿದ್ದೀನಿ, ನಮಗೆ ನೀಟ್ ಸ್ಟೂಡೆಂಟು MCCಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹುಡುಗರು ಸ್ಕಿಪ್ ಆಗ್ತಾರೆ. ನಿಮಗೆ KCT ಹುಡುಗರಿಗೆ ಈ ಗಾಳಿ ಚಾಯ್ಸ್ 2 ಮತ್ತು ಚಾಯ್ಸ್ 2 ಆ್ಯಂಡ್ 3 ಕೊಟ್ಕೊಂಡು ಹೋದವ್ರಿಗೆ ನಿಮ್ಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗ್ತದೆ. ಸೀಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ನಿಮಗೂ ಕೂಡ ಸೀಟ್ ಸಿಗುತ್ತೆ ಅಂತಂದು ಹೇಳ್ತಾ ಇದ್ವಲ್ಲ. ಸೊ ಹಂಗಾಗಿ ಇದು ಅಪ್ ಟು ನೋಡಪ್ಪ, ಇದು MCC ಇದು ಮುಗಿಬೇಕು ಮೊದಲು. ಇದು ಮುಗಿಯೋರ್ಗೂ ಕೂಡ ನಮ್ಮ ಸೆಕೆಂಡ್ ರೌಂಡ್ ಅಂತೂ ಸ್ಟಾರ್ಟ್ ಆಗಲ್ಲ. ಸೊ ಯಾರೆಲ್ಲ MCCಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಿ ನಿಮಗೆ ಡೇಟ್ ಹಾಗೆ ನೋಡಿ, ಇನ್ನೂ ಕೂಡ MCCಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋರಿತ್ತಂದರೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಹೇಳೋದು, ಹೋಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಮಂಡೇ ನಾಳೆ 12 ಗಂಟೆವರೆಗೂ ಕೂಡ ಟೈಮ್ ಕೊಟ್ಟವ್ರೆ. ಏನಾದರೂ ಚೇಂಜಸ್ ಮಾಡ್ಕೊಂಗಿದ್ರೆ ಮಾಡ್ಕೋರಿ. ಯಾಕಂದರೆ ನಾಳೆ ಲಾಸ್ಟ್ ಡೇಟ್ 12 ಗಂಟೆವರೆಗೂ ಡೇಟ್ ಈಗಾಗಲೇ ಭಾಳಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಗಂತರೂ ಕೇಳಿ ಮಾಡಿದವ್ರಿಗಂತೂ ಯಾವಾಗ ಬರುತ್ತಪ್ಪ ರಿಸಲ್ಟು ಅನ್ನೋದು ನಿಮ್ಗೆ, ಅಂದರೆ ಯಾವಾಗ ಅಲಾಟ್ಮೆಂಟ್ ಮಾಡ್ತಾರೋ ಇವರು ಅಂತ ಅನಿಸ್ಬಿಟ್ಟಿರುತ್ತೆ ನಿಮಗೂ ಕೂಡ. ಸೊ ಎನಿವೇ 13ನೇ ತಾರೀಕು MCC ರಿಸಲ್ಟ್ ಬಂತಂದರೆ ಹೇಳ್ದಂಗೆ ಮತ್ತೆ ಅದು ಒಂದು ವಾರ ಬೇಕಾಗುತ್ತೆ. ಅಂದರೆ 20th ಕೂಡ ಫಸ್ಟ್ ರೌಂಡ್ MCC ನಡೆಯುತ್ತೆ ಈಗ. ಸೊ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ರೌಂಡ್ ಬಂದುಬಿಟ್ಟು 25th ಬರ್ಕೊಂಬಿಡ್ರಿ. 25ರ ಮೇಲ್ಗಡೆನೇ ಆಗುತ್ತೋ, 20th ಕೂಡ ಆಗೋದಿಲ್ಲ, ಡಿಲೇಡ್. ಸರಿ, ಬಾಯ್.